ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಇದೆ ಎಲ್ಲದಕ್ಕೂ ಕಾರಣ ಕೇವಲ ಒಂದು ಪ್ರತಿಭಟನೆ ಅಥವಾ ಗಲಾಟೆ ಅಂತ ಕರೆದ್ರೆ ತಪ್ಪು. ಇದು ಬೂದಿಯ ಅಡಿಯಲ್ಲಿ ಮುಚ್ಚಿ ಹೋಗಿದ್ದ ಕೆಂಡದಂತೆ. ಇದು ಕೇವಲ ಕಾಬೂಲ್ ಅಥವಾ ಕಂದಹಾರ್ ನಗರದ ಕಥೆಯಲ್ಲ. ಇದು ಕಳೆದ 40 ವರ್ಷಗಳಿಂದ ಯುದ್ಧವನ್ನೇ ಉಸಿರಾಗಿಸಿಕೊಂಡಿರುವ ಒಂದು ದೇಶದ ಸಾಮೂಹಿಕ ಆಕ್ರಂದನ. ಇವತ್ತು ಅಫ್ಘಾನಿಸ್ತಾನದ ಮೂಲೆ ಮೂಲೆಗಳಿಂದ ಒಂದೇ ಧ್ವನಿ ಕೇಳಿ ಬರ್ತಾ ಇದೆ: ನಮಗೆ ಭಯ ಬೇಡ, ಭವಿಷ್ಯ ಬೇಕು. ಈ ಮಾತು ಯಾವುದೇ ರಾಜಕೀಯ ಪಕ್ಷದ್ದಲ್ಲ, ಇದು ಸಾಮಾನ್ಯ ಅಫ್ಘಾನಿ ಪ್ರಜೆಗಳ ಧ್ವನಿ. ದಶಕಗಳಿಂದ ಬಾಂಬ್ ಮತ್ತು ಬಂದೂಕುಗಳ ಸದ್ದು ಕೇಳಿ ರೋಸಿ ಹೋದ ಜನ ಈಗ ತಮ್ಮ ಮಕ್ಕಳಿಗೆ ಆ ದುಸ್ಥಿತಿ ಬರಬಾರದು ಅಂತ ಬಯಸ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ಯುವ ಜನತೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ: ನಮ್ಗೆ ಕಠಿಣವಾದ ನಿಯಮ ಬೇಕಿಲ್ಲ, ಬದುಕಲು ಒಂದು ವ್ಯವಸ್ಥೆ ಬೇಕು. ಅವರಿಗೆ ಬಂದೂಕಿನ ಭಾಷೆಗಿಂತ ಪ್ರಜಾಪ್ರಭುತ್ವದ ಮೌಲ್ಯಗಳು ಬೇಕಿವೆ. ಈ ಹುಡುಕಾಟದಲ್ಲಿ ಅವರ ಕಣ್ಣುಗಳು ಪದೇ ಪದೇ ಬಂದು ನಿಲ್ತಾ ಇರುವುದು ನಮ್ಮ ಭಾರತದ ಮೇಲೆ. ಹೌದು, ಇವತ್ತು ಅಫ್ಘಾನಿಸ್ತಾನದ ಪಾಲಿಗೆ ಭಾರತ ಕೇವಲ ನೆರೆಹೊರೆಯ ದೇಶವಲ್ಲ, ಅದೊಂದು ಭರವಸೆಯ ಕಿರಣ. ಹಾಗಾದ್ರೆ ಅಫ್ಘಾನಿಸ್ತಾನದ ಬೀದಿ ಬೀದಿಗಳಲ್ಲಿ ಭಾರತದ ಹೆಸರು ಯಾಕೆ ಮಾರ್ದನಿಸ್ತಾ ಇದೆ? ಪಾಕಿಸ್ತಾನದ ತಂತ್ರಗಳು ಹೇಗೆ ವಿಫಲವಾಗ್ತಾ ಇವೆ? ದಕ್ಷಿಣ ಏಷ್ಯಾದಲ್ಲಿ ಇದು ಎಂತಹ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ? ಹಾಗಾದ್ರೆ ಅಫ್ಘಾನಿಸ್ತಾನ ಭಾರತದೊಂದಿಗೆ ಸಂಪೂರ್ಣವಾಗಿ ವಿಲೀನವಾಗೋದಕ್ಕೆ ಒಪ್ಕೊಂಡಿದ್ಯಾ? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಅತ್ ಕಡೆಯಿಂದ ಅಫ್ಘಾನಿಸ್ತಾನ, ಇತ್ ಕಡೆಯಿಂದ ಭಾರತ ಸೇರ್ಕೊಂಡು ಪಾಕಿಸ್ತಾನವನ್ನ ಬಗ್ಗು ಬಡಿಬೇಕಾ? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಈ ಸಂಬಂಧ ಇಂದು ನಿನ್ನೆಯದ್ದಲ್ಲ, ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಆಳ ಕೇಳಿದಿವೆ. ಇಂದಿನ ಕಂದಹಾರ್ ಒಮ್ಮೆ ಗಾಂಧಾರವಾಗಿತ್ತು. ಭಾರತೀಯ ಸಂಸ್ಕೃತಿ ಮತ್ತು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು. ಸಾಮ್ರಾಟ್ ಅಶೋಕನ ಧರ್ಮಚಕ್ರ ಇದೇ ದಾರಿಯಲ್ಲಿ ಸಾಗಿತ್ತು. ಕನಿಷ್ಠನ ಸಾಮ್ರಾಜ್ಯ ಇಲ್ಲಿಯೇ ಉತ್ತುಂಗಕ್ಕೇರಿತ್ತು. ಇತಿಹಾಸವನ್ನ ನಾವು ಗಮನಿಸಿದ್ರೆ ಅಫ್ಘಾನಿಸ್ತಾನವು ಭಾರತಕ್ಕೆ ಹೊರಗಿನ ದೇಶವಾಗಿರಲಿಲ್ಲ, ಬದಲಿಗೆ ಸಾಂಸ್ಕೃತಿಕವಾಗಿ ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಮಹಾಭಾರತದ ಶಕುನಿಯಿಂದ ಹಿಡಿದು ಮೊಘಲ್ ಸಾಮ್ರಾಜ್ಯದವರೆಗೆ ಈ ಸಂಬಂಧ ಹಾಸುಹೊಕ್ಕಿದೆ. ಆದ್ರೆ ಆಧುನಿಕ ಕಾಲದಲ್ಲಿ ಈ ಸಂಬಂಧ ರಾಜಕೀಯಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿದೆ. ಅಫ್ಘಾನಿಸ್ತಾನದ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ಅವರು ಹಿಂದಿ ಸಿನಿಮಾಗಳನ್ನ, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಸಿನಿಮಾಗಳನ್ನ ಎಷ್ಟೊಂದು ಪ್ರೀತಿಸ್ತಾರೆ ಅಂತ. ಅಲ್ಲಿನ ಮಾರುಕಟ್ಟೆಗಳಲ್ಲಿ ಭಾರತದ ಹಾಡುಗಳು ಕೇಳಿ ಬರುತ್ತವೆ. ಈ ಸಾಫ್ಟ್ ಪವರ್ ಅಥವಾ ಮೃದು ಶಕ್ತಿ ಪಾಕಿಸ್ತಾನದ ಬಂದೂಕುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಪಾಕಿಸ್ತಾನ ಅಲ್ಲಿಗೆ ಉಗ್ರರನ್ನ ಕಳುಹಿಸಿತು, ಆದ್ರೆ ಭಾರತ ಅಲ್ಲಿಗೆ ವೈದ್ಯರನ್ನ, ಇಂಜಿನಿಯರ್ ಗಳನ್ನ, ಕ್ರಿಕೆಟ್ ಬ್ಯಾಟ್ ಗಳನ್ನ ಕಳುಹಿಸಿತು. ಇದೇ ಎರಡು ದೇಶದ ನಡುವಿನ ಮೂಲಭೂತ ವ್ಯತ್ಯಾಸ. ಇನ್ನು ಪಾಕಿಸ್ತಾನ ಯಾವಾಗಲೂ ಅಫ್ಘಾನಿಸ್ತಾನವನ್ನ ತನ್ನ ರಣತಂತ್ರದ ಆಳ ಅಂತ ಭಾವಿಸ್ತಾ ಇತ್ತು. ಅಂದ್ರೆ ಭಾರತದ ವಿರುದ್ಧ ಯುದ್ಧ ನಡೆದ್ರೆ ಅಫ್ಘಾನಿಸ್ತಾನವನ್ನ ತನ್ನ ಹಿತ್ತಳಾಗಿ ಬಳಸಿಕೊಳ್ಳಬಹುದು ಅನ್ನೋದು ಅವರ ತಂತ್ರವಾಗಿತ್ತು. ಇದಕ್ಕಾಗಿ ಅಲ್ಲಿ ಅಸ್ಥಿರತೆ ಇರಬೇಕು, ಅಲ್ಲಿನ ಸರ್ಕಾರ ತನ್ನ ಕೈಗೊಂಬೆಯಾಗಿರ್ಬೇಕು ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದ್ರೆ 2021ರ ನಂತರ ಮತ್ತು ವಿಶೇಷವಾಗಿ 2025-26ರ ಘಟನಾವಳಿಗಳು ಪಾಕಿಸ್ತಾನದ ಈ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿದೆ. ತಾಲಿಬಾನ್ ಆಡಳಿತಕ್ಕೆ ಬಂದ ನಂತರ ಪಾಕಿಸ್ತಾನ ಅಂದ್ಕೊಂಡಿದ್ದು ಒಂದು, ಆಗಿದ್ದು ಇನ್ನೊಂದು. ತಾಲಿಬಾನ್ ನಾಯಕರು ನಾವು ಪಾಕಿಸ್ತಾನದ ಗುಲಾಮರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಡ್ಯೂರಾಂಡ್ ಲೈನ್ ಗಡಿ ವಿವಾದ ಮತ್ತೆ ಬೊಗಿಲೆದ್ದಿದೆ. ಇವತ್ತು ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರು ಮತ್ತು ನಾಯಕರು ಭಾರತದ ಜೊತೆ ಸ್ವಾತಂತ್ರ್ಯ ಸಂಬಂಧವನ್ನ ಬಯಸ್ತಾ ಇದ್ದಾರೆ. ಪಾಕಿಸ್ತಾನದ ಭಯೋತ್ಪಾದನೆಯ ಕಾರ್ಖಾನೆಯಿಂದ ಅಫ್ಘಾನಿಗಳು ಬೇಸತ್ತಿದ್ದಾರೆ. ಅವರು ನೋಡ್ತಾ ಇದ್ದಾರೆ, ಒಂದ್ ಕಡೆ ಪಾಕಿಸ್ತಾನ ತಾನೇ ದಿವಾಲಿ ಆಗ್ತಾ ಇದೆ, ಹಿಟ್ಟು ಮತ್ತು ವಿದ್ಯುತ್ಗಾಗಿ ಪರದಾಡ್ತಾ ಇದೆ. ಇನ್ನೊಂದು ಕಡೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೀತಾ ಇದೆ. ಹಸಿದ ಹೊಟ್ಟೆಗೆ ಪಾಕಿಸ್ತಾನದ ಮದ್ದು ಗುಂಡುಗಳು ಬೇಕಿಲ್ಲ, ಬದಲಿಗೆ ಭಾರತ ಕಳುಹಿಸ್ತಾ ಇರುವ ಗೋಧಿ ಮತ್ತು ಔಷಧಿಗಳು ಬೇಕು ಎಂಬಂತಹ ಸತ್ಯ ಅವರಿಗೆ ಅರ್ಥವಾಗಿದೆ. ಇನ್ನು ಭಾರತ ಅಫ್ಘಾನಿಸ್ತಾನದಲ್ಲಿ ಮಾಡಿದ್ದೇನು? ಭಾರತ ಅಲ್ಲಿ ಸೈನ್ಯವನ್ನ ಕಳಿಸಲಿಲ್ಲ, ಬದಲಿಗೆ ಭಾರತ ಅಲ್ಲಿನ ನದಿಗಳಿಗೆ ಅಣೆಕಟ್ಟು ಕಟ್ಟಿತು, ಕತ್ತಲಲ್ಲಿ ಇದ್ದಂತಹ ಹಳ್ಳಿಗಳಿಗೆ ವಿದ್ಯುತ್ ಅನ್ನು ನೀಡಿತು, ಕಾಬೂಲ್ನಲ್ಲಿ ಪ್ರಜಾಪ್ರಭುತ್ವದ ಸಂಕೇತವಾದ ಸಂಸತ್ ಭವನವನ್ನ ಕಟ್ಕೊಡ್ತು, ಜಲಾಂಜ್ ದೇಲಾರಾಮ್ ಹೆದ್ದಾರಿಗಳನ್ನು ನಿರ್ಮಿಸಿ ಇರಾನ್ ಮೂಲಕ ವ್ಯಾಪಾರಕ್ಕೆ ದಾರಿಯನ್ನ ಮಾಡಿಕೊಡ್ತು. ಅಫ್ಘಾನ್ ಯುವಕರಿಗೆ ಕ್ರಿಕೆಟ್ ಬ್ಯಾಟ್ ಹಿಡಿಯಲು ಕಲಿಸಿದ್ದು ಭಾರತ. ಇವತ್ತು ರಶೀದ್ ಖಾನ್ ರಂತಹ ಆಟಗಾರರು ವಿಶ್ವ ಮಟ್ಟದಲ್ಲಿ ಮಿಂಚುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಡೆಹರಾಡೂನ್ ಮತ್ತು ಗ್ರೇಟರ್ ನೋಯ್ಡಾದಲ್ಲಿ ಭಾರತ ನೀಡಿದ ತರಬೇತಿ ಮೈದಾನಗಳು ಕಾರಣ. ಇದು ಕೇವಲ ಆಟವಲ್ಲ, ಇದು ಡಿಪ್ಲೊಮಸಿ. ಶಿಕ್ಷಣ ಕ್ಷೇತ್ರದಲ್ಲೂ ಭಾರತದ ಕೊಡುಗೆ ಅಪಾರ. ಸಾವಿರಾರು ಅಫ್ಘಾನ್ ವಿದ್ಯಾರ್ಥಿಗಳು ICCR ಸ್ಕಾಲರ್ಶಿಪ್ ಮೂಲಕ ಭಾರತದಲ್ಲಿ ಓದ್ತಾ ಇದ್ದಾರೆ. ಕಾಬೂಲ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಭಾರತ ನಮಗೆ ಮೀನು ಕೊಡೋದಿಲ್ಲ, ಮೀನನ್ನ ಹಿಡಿಯೋದನ್ನ ಕಲಿಸ್ತಾ ಇದೆ. ಈ ಅಭಿವೃದ್ಧಿ ಮಾದರಿಯೇ ಇವತ್ತು ತಾಲಿಬಾನ್ನ ಕೆಲವು ನಾಯಕರ ಮನವೊಲಿಸುವಲ್ಲಿ ಕೂಡ ಯಶಸ್ವಿಯಾಗಿದೆ. ಅವರಿಗೆ ತಿಳಿದಿದೆ, ದೇಶವನ್ನು ನಡೆಸಲು ಪಾಕಿಸ್ತಾನದ ISI ಸಹಾಯ ಮಾಡ್ತಾ ಇಲ್ಲ, ಬದಲಿಗೆ ಭಾರತದ IIT ಮಾದರಿಗಳು ಬೇಕು ಅಂತ. ಈ ಆಟದಲ್ಲಿ ಚೀನಾ ಸುಮ್ಮನೆ ಕೂತಿಲ್ಲ. ಅಫ್ಘಾನಿಸ್ತಾನದಲ್ಲಿರುವಂತಹ ಅಪಾರ ಖನಿಜ ಸಂಪತ್ತು, ಮುಖ್ಯವಾಗಿ ಲಿಥಿಯಂ ಮೇಲೆ ಚೀನಾ ಕಣ್ಣಿಟ್ಟಿದೆ. ಆದ್ರೆ ಚೀನಾಗೆ ಅಲ್ಲಿನ ಭದ್ರತೆಯ ಭಯವಿದೆ. ಉಯಿಘರ್ ಮುಸ್ಲಿಮರ ವಿಚಾರದಲ್ಲಿ ಚೀನಾದ ನಿಲುವು ಅಫ್ಘಾನಿಗಳಿಗೆ ಇಷ್ಟವಾಗಿಲ್ಲ. ಹಾಗಾಗಿ ಚೀನಾ ಹಣ ಸುರಿದ್ರೂ ಕೂಡ ಜನರ ಮನಸ್ಸು ಗೆಲ್ಲಲು ಸಾಧ್ಯವಾಗಿಲ್ಲ. ಇನ್ನು ಭಾರತ ದಾರಿ ಕಠಿಣವಾಗಿದೆ, ಆದ್ರೆ ಸ್ಪಷ್ಟವಾಗಿದೆ. ಭಾರತ ತಾಲಿಬಾನ್ ಆಡಳಿತವನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳದೆ ಹೋದ್ರೂ ಕೂಡ ಅಫ್ಘಾನ್ ಜನರ ಹಿತದೃಷ್ಟಿಯಿಂದ ಮಾನವೀಯ ಸಂಬಂಧವನ್ನ
ಮುಂದುವರಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಭಾರತದ ತಾಂತ್ರಿಕ ನಿಯೋಗಗಳು ಕಾಬೂಲ್ನಲ್ಲಿ ಮತ್ತೆ ಸಕ್ರಿಯವಾಗಿವೆ. ಚಾಬಹಾರ್ ಬಂದರಿನ ಮೂಲಕ ವ್ಯಾಪಾರ ವೃದ್ಧಿಯಾಗ್ತಾ ಇದೆ. ಇದು ಪಾಕಿಸ್ತಾನವನ್ನ ಬದಿಗಿಟ್ಟು ಮಧ್ಯ ಏಷ್ಯಾವನ್ನ ತಲುಪುವ ಭಾರತದ ರಣತಂತ್ರವಾಗಿದೆ. ಇನ್ನು ಸ್ನೇಹಿತರೆ, ಅಫ್ಘಾನಿಸ್ತಾನದ ಜನರು ಭಾರತವನ್ನ ಇಷ್ಟಪಡಲು ಕೇವಲ ಭಾವನೆಗಳಷ್ಟೇ ಕಾರಣವಲ್ಲ, ಇದರ ಹಿಂದೆ ಭಾರತದ ಚಾಣಕ್ಯ ನೀತಿ ಕೂಡ ಇದೆ. ಪಾಕಿಸ್ತಾನ ಯಾವಾಗ್ಲೂ ಕೂಡ ಅನ್ಕೊಂಡಿತ್ತು, ಭಾರತ ಅಫ್ಘಾನಿಸ್ತಾನವನ್ನ ತಲುಪಬೇಕಾದ್ರೆ ನಮ್ಮ ನೆಲದ ಮೂಲಕವೇ ಹೋಗ್ಬೇಕು, ನಾವು ದಾರಿ ಬಿಡದಿದ್ರೆ ಭಾರತ ಅಫ್ಘಾನಿಸ್ತಾನದ ಜೊತೆ ವ್ಯಾಪಾರ ಮಾಡಲು ಸಾಧ್ಯವೇ ಇಲ್ಲ ಅಂತ. ಇದು ಪಾಕಿಸ್ತಾನದ ಅಹಂಕಾರವಾಗಿತ್ತು. ಆದ್ರೆ ಭಾರತ ಈ ಅಹಂಕಾರವನ್ನ ಮುರಿದಿದ್ದು ಚಾಬಹಾರ್ ಎನ್ನುವಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಮೂಲಕ. ಭಾರತ ಇರಾನ್ ನಲ್ಲಿ ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸಿತು. ಈಗ ಭಾರತದ ಗೋಧಿ, ಔಷಧಿಗಳು ಪಾಕಿಸ್ತಾನದ ಗಡಿಯ ಹಂಗಿಲ್ಲದೆ ನೇರವಾಗಿ ಇರಾನ್ ಮೂಲಕ ಅಫ್ಘಾನಿಸ್ತಾನವನ್ನ ತಲುಪ್ತಾ ಇದೆ. ಇದಷ್ಟೇ ಅಲ್ಲ, ಭಾರತ ಅಫ್ಘಾನಿಸ್ತಾನ ಏರ್ ಫ್ರೈಟ್ ಕಾರಿಡಾರ್ ಮೂಲಕ ಕಾಬೂಲ್ನ ಸೇಬು, ದಾಳಿಂಬೆ ಮತ್ತು ಒಣ ದ್ರಾಕ್ಷಿಗಳು ತಾಜಾ ಆಗಿಯೇ ದೆಹಲಿ ಮತ್ತು ಬೆಂಗಳೂರಿನ ಮಾರುಕಟ್ಟೆಗಳಿಗೆ ಬರ್ತಾ ಇವೆ. ಅಫ್ಘಾನ್ ರೈತರಿಗೆ ಪಾಕಿಸ್ತಾನದ ಗಡಿಯಲ್ಲಿ ದಿನಗಟ್ಟಲೆ ಲಾರಿಗಳನ್ನು ನಿಲ್ಲಿಸಿ ಕೊಳೆಯುವ ಭಯವಿಲ್ಲ. ಅವರಿಗೆ ಭಾರತದ ರೂಪಾಯಿ ಮತ್ತು ಮಾರುಕಟ್ಟೆ ಎರಡು ಕೂಡ ಸಿಗ್ತಾ ಇದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಕುತ್ತಿಗೆ ಹಿಸುಕಲು ಪ್ರಯತ್ನಿಸ್ತಾ ಇದ್ರೆ ಭಾರತ ಆ ಕುತ್ತಿಗೆಗೆ ಆಮ್ಲಜನಕ ನೀಡುವ ಕೆಲಸವನ್ನ ಮಾಡ್ತಾ ಇದೆ. ಈ ಆರ್ಥಿಕ ಸ್ವಾತಂತ್ರ್ಯವೇ ಅಫ್ಘಾನಿಗಳನ್ನ ಭಾರತದತ್ತ ಸೆಳಿತಾ ಇರುವಂತಹ ಕಾಂತ ಶಕ್ತಿಯಾಗಿದೆ. ಏನು ಯುದ್ಧ ಕೇವಲ ಕಟ್ಟಡಗಳನ್ನ ಕೆಡುವುದಲ್ಲ, ಮನುಷ್ಯರ ದೇಹ ಮತ್ತು ಮನಸ್ಸನ್ನ ಗಾಯಗೊಳಿಸುತ್ತೆ. ಅಫ್ಘಾನಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಅಲ್ಲಿನ ಜನರಿಗೆ ನೆನಪಾಗಿದ್ದು ಅಮೆರಿಕ ಅಥವಾ ಚೀನಾ ಅಲ್ಲ, ಬದಲಿಗೆ ಭಾರತದ ಆಸ್ಪತ್ರೆಗಳು. ಇದನ್ನ ಮೆಡಿಕಲ್ ಟೂರಿಸಂ ಎನ್ನುವುದಕ್ಕಿಂತ ಮೆಡಿಕಲ್ ಫ್ರೆಂಡ್ಶಿಪ್ ಅಂತ ಅನ್ಬಹುದು. ಪ್ರತಿ ವರ್ಷ ಸಾವಿರಾರು ಅಫ್ಘಾನ್ ನಾಗರಿಕರು ವೀಸಾ ಪಡೆದು ಚಿಕಿತ್ಸೆಗಾಗಿ ದೆಹಲಿಗೆ ಬರ್ತಾ ಇದ್ದಾರೆ. ಅಲ್ಲಿನ ಜನ ಹೇಳುವ ಒಂದು ಮಾತಿದೆ, ಪಾಕಿಸ್ತಾನ ನಮಗೆ ಗಾಯಗಳನ್ನ ಕೊಟ್ಟರೆ ಭಾರತ ನಮಗೆ ಬ್ಯಾಂಡೇಜ್ ಮತ್ತು ಮದ್ದುಗಳನ್ನ ನೀಡುತ್ತೆ. ಪಾಕಿಸ್ತಾನ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿನ ಪೊಲೀಸರು ಮತ್ತು ಅಧಿಕಾರಿಗಳು ಅಫ್ಘಾನಿಸ್ತಾನಿಗಳನ್ನ ಅವಮಾನಿಸ್ತಾರೆ, ಉಗ್ರರೆಂದು ಅನುಮಾನಿಸ್ತಾರೆ. ಆದ್ರೆ ಭಾರತದಲ್ಲಿ ಅವರಿಗೆ ಸಿಗುವುದು ಅತಿಥಿ ದೇವೋ ಭವ ಎಂಬಂತಹ ಗೌರವ. ಒಬ್ಬ ಅಫ್ಘಾನ್ ತಂದೆ ತನ್ನ ಮಗುವಿನ ಪ್ರಾಣ ಉಳಿಸಿದ ಭಾರತೀಯ ವೈದ್ಯರಿಗೆ ಕಣ್ಣೀರನ್ನ ಹಾಕುತ್ತಾ ಧನ್ಯವಾದಗಳನ್ನು ಹೇಳುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದನ್ನ ನೀವು ನೋಡಿರಬಹುದು. ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಈ ಮಾನವೀಯ ಸಂಬಂಧವನ್ನ ಯಾವ ರಾಜಕೀಯ ಗಡಿಗಳು ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ತಾಲಿಬಾನ್ ಆಡಳಿತವಿದ್ರೂ ಕೂಡ ಸಾಮಾನ್ಯ ಜನರಿಗೆ ಭಾರತದ ಮೇಲೆ ಪ್ರೀತಿ ಕಡಿಮೆಯಾಗಿಲ್ಲ. ಇನ್ನು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಿಷ್ಟೇ, ಭೂಗೋಳದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಪಾಕಿಸ್ತಾನ ಎಂಬ ಗೋಡೆ ಇರಬಹುದು, ಆದ್ರೆ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ನಾವಿಬ್ರು ಕೂಡ ಎಂದಿಗೂ ಬೇರೆಯಲ್ಲ. ಗಾಂಧಾರಿಯಿಂದ ಹಿಡಿದು ಇಂದಿನ ಕ್ರಿಕೆಟ್ ಆಟಗಾರ ರಶೀದ್ ಖಾನ್ ವರೆಗೆ ಈ ಬಾಂಧವ್ಯ ಹರಿಯುತ್ತಲೇ ಇದೆ. ಇವತ್ತು ಪಾಕಿಸ್ತಾನ ತನ್ನದೇ ಆದಂತಹ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಅತ ಅಫ್ಘಾನಿಸ್ತಾನದ ತಾಲಿಬಾನ್, ಇತ್ತ ಬಲೂಚಿಸ್ತಾನದ ಹೋರಾಟಗಾರರು ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಈ ಹೊತ್ತಿನಲ್ಲಿ ಭಾರತ ಶಾಂತವಾಗಿದೆ, ತಾಳ್ಮೆಯಿಂದ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಭಾರತ ಗುರಿ ಅಫ್ಘಾನಿಸ್ತಾನವನ್ನ ಆಳುವುದಲ್ಲ, ಬದಲಿಗೆ ಅಫ್ಘಾನಿಸ್ತಾನ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದು. ಯಾಕಂದ್ರೆ ನೆರೆ ಮನೆಯವರಲ್ಲಿ ಶಾಂತಿ ಇದ್ರೆ ಮಾತ್ರ ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲು ಸಾಧ್ಯ. ಅಫ್ಘಾನಿಸ್ತಾನದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಯಲ್ಲಿ ಪುಸ್ತಕ, ಪ್ರತಿಯೊಬ್ಬ ರೋಗಿಗೆ ಔಷಧ ಮತ್ತು ಪ್ರತಿಯೊಬ್ಬ ವ್ಯಾಪಾರಿಗೆ ಮಾರುಕಟ್ಟೆ ಸಿಗುವಂತಾದರೆ ಅದೇ ಭಾರತದ ನಿಜವಾದ ಗೆಲುವು. ವಿಶ್ವಗುರು ಆಗುವ ಹಾದಿಯಲ್ಲಿ ಭಾರತಕ್ಕೆ ಅಫ್ಘಾನಿಸ್ತಾನ ಸ್ನೇಹ ಅತ್ಯಮೂಲ್ಯವಾಗಿದೆ. ಅಫ್ಘಾನಿಸ್ತಾನದ ಈ ಬದಲಾವಣೆ ಭಾರತಕ್ಕೆ ಹೆಮ್ಮೆಯ ವಿಚಾರ ಕೂಡ ಹೌದು, ಆದ್ರೆ ದೊಡ್ಡ ಜವಾಬ್ದಾರಿಯೂ ಕೂಡ ಹೌದು. ಅಲ್ಲಿನ ಮಹಿಳೆಯರು ಶಿಕ್ಷಣಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಭಾರತದತ್ತ ನೋಡ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವ ದೇಶವಾಗಿ ಭಾರತ ತನ್ನ ಮೌಲ್ಯವನ್ನ ಬಿಟ್ಟುಕೊಡದೆ ಹೇಗೆ ಅಲ್ಲಿನ ಜನರ ಬದುಕನ್ನ ಹಸನು ಮಾಡಬಹುದು ಎಂಬುದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ. ಕಾಬೂಲ್ನಿಂದ ಕಂದಹಾರ್ ವರೆಗೆ ಕೇಳಿ ಬರ್ತಾ ಇರುವ ಭಾರತದ ಹೆಸರು ಕೇವಲ ರಾಜಕೀಯ ಘೋಷಣೆಯಲ್ಲ, ಅದು ವಿಶ್ವಾಸದ ಪ್ರತೀಕ. ಪಾಕಿಸ್ತಾನ ಕಳೆದುಕೊಂಡಿದ್ದನ್ನ ಭಾರತ ಸಂಪಾದಿಸಿದೆ, ಅದುವೇ ನಂಬಿಕೆ. ಈ ನಂಬಿಕೆಯೇ ದಕ್ಷಿಣ ಏಷ್ಯಾದ ಭವಿಷ್ಯವನ್ನ ಬದಲಿಸಿದೆ. ಸೊ ನಿಮ್ಗೇನನ್ಸುತ್ತೆ? ಭಾರತ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಇನ್ನೂ ಹೆಚ್ಚು ಸಕ್ರಿಯವಾಗಬೇಕಾ ಅಥವಾ ಅಂತರವನ್ನ ಕಾಯ್ದುಕೊಳ್ಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.